ಕೇವಲ ಅವರ ಪಾದುಕಾ ಮಹಿಮೆ ಹೇಳಿ ಸ್ವಾಮಿಗಳವರ ಮಹಿಮೆಯನ್ನು ನಾನು ಮುಗಿಸ್ತೇನೆ. ಒಮ್ಮೆ ಸೋನಲ್ಲಿ ನಾವೆಲ್ಲರೂ ಇದ್ದಾಗ ನಮ್ಮ ತಾಯಿ ಒಮ್ಮೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ಯಾಕೋ ವಾಯ್ಸಲ್ಲಿ ಒಂಥರ ಅಳು ಥರ ಇತ್ತು. ಯಾಕಮ್ಮ ಏನಾಯಿತು ಅಂತ ಕೇಳಿದೆ. ಇಲ್ಲ, ಸ್ಟಂಟ್ ಹಾಕಬೇಕು ಅಂತ ಅನ್ಕೊತಾ ಇದ್ದಾರೆ, ನನಗೆ ಭಯ ಆಗ್ತಾಯಿದೆ ಅಂತ ಹೇಳಿದ್ರು. ಸೋನು ಬೆಂಗಳೂರು ಎಷ್ಟು ದೂರ, ನನಗೆ ಫುಲ್ಲು ಭಯ ಆಗೋಯಿತು, ಅಳು ಬಂತು, ಏನು ಮಾಡಬೇಕು ಗೊತ್ತಾಗಿಲ್ಲ. ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ಇಸ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸ್ವಾಮಿಗಳಿಗೆ ಹೋಗಿ ಕೇಳೋಣ ಅಂದ್ಕೊಂಡೆ. ಸ್ವಾಮಿಗಳು ಮೀಟಿಂಗಲ್ಲಿದ್ದರು, ನಾನು ಕೇಳಲಿಕ್ಕಾಗಿಲ್ಲ. ಅದಕ್ಕಾಗಿ ವಾಪಸ್ ಬರೋ ಕಾಲಕ್ಕೆ ಪಾದುಕ ಇತ್ತು. ಪಾದುಕ ನಮಸ್ಕಾರ ಮಾಡಿದೆ. ಸ್ವಾಮಿ ನೀವೇ ಕಾಪಾಡಬೇಕು, ಬೇರೆ ಇನ್ಯಾರೂ ಗತಿ ಇಲ್ಲ ಅಂಥೇಳಿ ಪಾದುಕಾಗೆ ಅತ್ಯಂತ ಭಕ್ತಿಯಿಂದ ನಾನು ನಮಸ್ಕಾರ ಮಾಡಿ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗೆ ಬರೋ ಕಾಲಕ್ಕೆ ನಮ್ಮಮ್ಮ ಫೋನ್ ಮಾಡಿದ್ರು. ನನಗೇನಾಗಿಲ್ಲ, ಸ್ಕ್ಯಾನ್ ಮಾಡಿದ್ರು, ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಅತ್ಯಂತ ಸ್ವಾಮಿಗಳವರು ಮಂತ್ರಾಕ್ಷತೆ ಕೊಟ್ಟಾಗ ಫಲ ಅಂತ ಅನ್ನೋದು ಸಿಕ್ಕೇ ಸಿಗತ್ತೆ. ಆದರೆ ಅದು ಇಸ್ಕೊಳ್ಳುವಂತಹ ವ್ಯಕ್ತಿಯಲ್ಲಿರ್ತದೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇಸ್ಕೊಂಡ್ರೆ ಅದು ಫಲ ಸಿಕ್ಕೇ ಸಿಗತ್ತೆ. ಇಂತಹ ಗುರುಗಳು ಸಿಕ್ಕಿದ್ದು ಕೇವಲ ಶ್ರೀಮಠಕ್ಕಷ್ಟೇ ಭಾಗ್ಯ ಅಲ್ಲ, ಇಡೀ ಮಾಧ್ವ ಸಮಾಜಕ್ಕೆ ಇಂತಹ ಗುರುಗಳನ್ನು ಕೊಟ್ಟಂತಹ ದೊಡ್ಡ ಸ್ವಾಮಿಗಳವರೆಗೂ ಕೂಡ ಅನಂತ ನಮಸ್ಕಾರವನ್ನು ಮಾಡ್ತೇನೆ.